ಇಲ್ಲಿ ನಾವು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನ ಲಿಟ್ರಲಿ ಮೆಜರ್ ಮಾಡೋಣ. ಈ ಎಕ್ಸ್ಪೆರಿಮೆಂಟ್ ಏಮ್ ಏನಂತ ಹೇಳಿದ್ರೆ ಟು ಮೆಜರ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಬೇಕಾಗಿರೋ ಸೆಟಪ್ಪು ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲಿದೆ, ನಿಮ್ಮ ಆ್ಯಕ್ಚುಯಲ್ ಸೆಟಪ್ ಇಲ್ಲಿ ಕಾಣ್ತಾ ಇದೆ. ಆಯಿತಾ? ಸೊ ಹೇಗೆ ವರ್ಕ್ ಆಗುತ್ತೆ ಸೆಟಪ್ಪು ಅಂತ ಹೇಳಿದ್ರೆ, ಮೊದಲೇದಾಗಿ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಬೇಕು. ಅದ್ರ ಜೊತೆ ರೋಲ್ ಆಫ್ ಸ್ವಿಚ್ ಎ ಕೂಡ ತಿಳ್ಕೊಬೇಕು. ಅದಾಯಿತು ಅಂದಮೇಲೆ ಲೋಡ್ ಬಗ್ಗೆ ತಿಳ್ಕೊಬೇಕು, ಸ್ವಿಚ್ ಎಲ್ ಬಗ್ಗೆ ತಿಳ್ಕೊಬೇಕು, ಟೈಮ್ ಮೆಜರಿಂಗ್ ಮಾಡ್ಯೂಲ್ ಬಗ್ಗೆ ತಿಳ್ಕೊಬೇಕು. ಸರಿನಾ? ಮೊದಲೇದಾಗಿ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಅ ಮೆಟಾಲಿಕ್ ರಾಡ್ ರ್ಯಾಪ್ಡ್ ವಿತ್ ಅ ಕಾಪರ್ ವಯರ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದೊಂದು ಬೋಲ್ಟ್. ಇದು ಬೋಲ್ಟ್ ಸುತ್ತ ಕಾಪರ್ ವೈರ್ ಸುತ್ತಿದ್ದೀನಿ, ಇನ್ಸುಲೇಟೆಡ್ ಕಾಪರ್ ವೈರ್. ಈ ಸ್ವಿಚ್ ಎ ನಾವು ಸ್ವಿಚ್ ಆನ್ ಮಾಡಿದಾಗ ಕರೆಂಟು ಈ ರೀತಿಯಲ್ಲಿ ಹೋಗಿ ಈ ಕಡೆ ಬರುತ್ತೆ. ಕರೆಂಟ್ ಈ ಕಾಪರ್ ವೈರಲ್ಲಿ ಹೋದಾಗ ಈ ಮೆಟಾಲಿಕ್ ರಾಡಲ್ಲಿ ಹೋಗಲ್ಲ, ಕಾಪರ್ ವೈರಲ್ಲಿ ಮಾತ್ರ ಹೋಗೋದು. ಹೋದಾಗ ಅದು ಒಂದು ಮ್ಯಾಗ್ನೆಟ್ ಆಗುತ್ತೆ. ಸೊ ಬೇಸಿಕಲಿ ಸ್ವಿಚ್ ಎ ಮತ್ತು ನಿಮ್ಮ ಎಲೆಕ್ಟ್ರೋ ಮ್ಯಾಗ್ನೆಟ್. ಸರಿನಾ? ಇದು ಹೇಗೆ ಕೆಲಸ ಮಾಡ್ತಾಯಿದ್ದೀವಿ ಎರಡು ಅಂತ ಹೇಳಿದ್ರೆ, ಇದು ಆನ್ ಆದಾಗ ಇಟ್ ಬಿಕಮ್ಸ್ ಅ ಮ್ಯಾಗ್ನೆಟ್, ಇದು ಆಫ್ ಆದಾಗ ಇಟ್ ಈಸ್ ಅ ನಾನ್ ಮ್ಯಾಗ್ನೆಟ್. ಸರಿನಾ? ಆಯಿತು. ಇದನ್ನು ಹೇಗೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ಇದನ್ನು ಸ್ವಿಚ್ ಆನ್ ಮಾಡಿ ನಾನು ಲೋಡ್ನ ಪ್ಲೇಸ್ ಮಾಡ್ತೀನಿ. ಈ ಲೋಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಲೋಡ್ ಬಗ್ಗೆ ಮಾತಾಡ್ತೀನಿ ಇವಾಗ. ದ ಲೋಡ್ ಇಸ್ ಸಮಥಿಂಗ್ ಲೈಕ್ ದಿಸ್. ಲೋಡು ಈ ರೀತಿಯಲ್ಲಿ ಇದೆ. ಇಟ್ ಹ್ಯಾಸ್ ಅ ಮೆಟಾಲಿಕ್ ಸ್ಟ್ರಕ್ಚರ್ ಈ ಥರ. ಅದಾದಮೇಲೆ ಇಲ್ಲೊಂದು ತೂಕ ಬರಲಿ ಅಂಥೇಳಿ ಒಂದಷ್ಟು ಏನೋ ಮೆತ್ತಿದ್ದೀನಿ. ಸರಿನಾ? ಸೊ ಇಟ್ ಬಿಕಮ್ಸ್ ರಾಕ್ ಹಾರ್ಡ್. ಸೊ ಈ ಥರ ಸೆಟಪ್ಪು. ಸೊ ನೀವೊಂದು ಮೆಟಾಲಿಕ್ ಆಬ್ಜೆಕ್ಟ್ನ ಒಂದು ಮ್ಯಾಗ್ನೆಟ್ ತೊಗೊಂಡ್ರೆ ಏನಾಗುತ್ತೆ? ಅಲ್ಲಿ ಹೋಗಿ ಕೂರುತ್ತದು. ಇಸ್ ಇಟ್ ನಾಟ್? ಇಟ್ ವಿಲ್ ಗೋ ಆ್ಯಂಡ್ ಸಿಟ್ ಓವರ್ ದೇರ್. ಸೊ ಇದು ತೂಕ ತುಂಬ ಏನಿಲ್ಲ. ಸೊ ಈ ರೀತಿಯಲ್ಲಿ ಕೂರುತ್ತದು. ಸರಿನಾ? ಸ್ವಿಚ್ ಆನ್ ಮಾಡಿದ್ರಿ, ಈ ಮೆಟಾಲಿಕ್ ಲೋಡ್ ಇಟ್ರಿ. ಸರಿ, ಇವಾಗ ಏನಾಗುತ್ತೆ? ಸ್ವಿಚ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಮೊದಲನೇದಾಗಿ. ಸ್ವಿಚ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಇದು ಸೀದಾ ಇದ್ರ ಕೆಳಗಡೆ ಸ್ವಿಚ್ ಇದೆಯಲ್ಲ, ಕೆಳಗೆ ಕಾಣ್ತಿದೆ ನೋಡಿ ಅಲ್ಲಿ, ಇದೇ ನಿಮ್ಮ ಸ್ವಿಚ್ ಎಲ್. ಸರಿನಾ? ಹಾಂ, ಇದೆ ನಿಮ್ಮ ಸ್ವಿಚ್ ಎಲ್. ಸ್ವಿಚ್ ಎ ಇಲ್ಲೆಲ್ಲೋ ಇದೆ. ಆಯಿತಾ? ಅದು ಕಾಣ್ತಾ ಇಲ್ಲ ಅದು. ಸೊ ನಾವು ಸ್ವಿಚ್ ಎ ಆಫ್ ಮಾಡ್ತು ಅಂತ ಹೇಳಿದ್ರೆ ಲೋಡ್ ಏನಾಗುತ್ತೆ? ಸ್ವಿಚ್ ಎ ಆಫ್ ಮಾಡ್ತು ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟ್ ನಾನ್ ಮ್ಯಾಗ್ನೆಟ್ ಆಗುತ್ತೆ. ಲೋಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಇಸ್ ನಾಟ್ ಅ ಮ್ಯಾಗ್ನೆಟ್ ಎನಿಮೋರ್, ಇದು ಮ್ಯಾಗ್ನೆಟ್ ಆಗೋದು ನಿಲ್ಲುತ್ತೆ. ಲೋಡ್ ಅವಾಗ ಕೆಳಗೆ ಬೀಳಕ್ಕೆ ಶುರು ಆಗುತ್ತೆ. ಇದು ತಲೆ ಮೇಲೆ ಬೀಳುತ್ತೆ, ಲೋಡೆಲ್ಲಿ ತಲೆ ಮೇಲೆ ಬೀಳುತ್ತೆ. ಸರಿನಾ? ಈ ಟೈಮ್ ಮಾಡ್ಯೂಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಮೆಷರ್ಸ್ ದ ಟೈಮ್ ಡಿಫ್ರೆನ್ಸ್ ಯಾವ ನಡುವೆಯಲ್ಲಿ? ವೆನ್ ವಿ ಸ್ವಿಚ್ ಆಫ್ ಎ. ಆಯಿತಾ? ಸ್ವಿಚ್ ಎ ಯಾವಾಗ ಆಫ್ ಮಾಡ್ತೀವಿ, ಆ್ಯಂಡ್ ವೆನ್ ಸ್ವಿಚ್ ಎಲ್ ಇಸ್ ಟರ್ನ್ಡ್ ಆನ್. ಇವೆರಡು ನಡುವೆ ಟೈಮ್ ಗ್ಯಾಪ್ ಏನಿದೆ ಅಂಥೇಳಿ ಈ ಟೈಮ್ ಮಾಡ್ಯೂಲ್ ಮೆಜರ್ ಮಾಡುತ್ತೆ. ಸರಿ, ನಾನು ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ ಕ್ಲೀನಾಗಿ. ಈ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲು ನಾನು ಸ್ವಿಚ್ ಎನ ಆನ್ ಮಾಡ್ತೀನಿ. ಇದು ಮೊದಲು ಎಲ್ಲ ಎರೇಸ್ ಮಾಡ್ತೀನಿ. ಇದು ಬೇಕಾಗಿಲ್ಲ, ಬೆಳೆದಿರೋದೆಲ್ಲ ಹರ್ಸೋಣ. ಹಾಂ, ಸೊ ಹೇಗೆ ಶುರು ಆಗುತ್ತೆ ಇದು ಅಂತ ಹೇಳಿದ್ರೆ, ನಾನು ಮೊದಲು ಸ್ವಿಚ್ ಎನ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಏನಾಗುತ್ತೆ? ದಿಸ್ ಬಿಕಮ್ಸ್ ಅ ಮ್ಯಾಗ್ನೆಟ್. ಆವಾಗ ಇದ್ರ ಮೇಲೆ ಈ ಥರ ಒಂದು ಲೋಡ್ ಇಡ್ತೀನಿ. ಕಾಣ್ತಾ ಇಲ್ಲ ಅದು? ಈ ರೀತಿಯಲ್ಲಿ ಲೋಡ್ ಇಡ್ತೀನಿ. ಸರಿನಾ? ಆಮೇಲೆ ಈ ಟೈಮ್ ಮಾಡ್ಯೂಲು ಆನ್ ಆಗಿರುತ್ತೆ. ಆಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಟೈಮ್ ಮಾಡ್ಯೂಲಲ್ಲ, ಸ್ವಿಚ್ ಏನೋ ಆಫ್ ಮಾಡ್ತೀನಿ. ಆಫ್ ಮಾಡಿದಾಗ ಇಟ್ ಬಿಕಮ್ಸ್ ಅ ನಾನ್ ಮ್ಯಾಗ್ನೆಟ್. ಎಲೆಕ್ಟ್ರೋಮ್ಯಾಗ್ನೆಟ್ ಬಿಕಮ್ಸ್ ಅ ನಾನ್ ಮ್ಯಾಗ್ನೆಟ್. ಅವಾಗ ಲೋಡ್ ಏನಾಗುತ್ತೆ? ಲೋಡು ಈ ಗ್ರಾವಿಟಿ ಇರುತ್ತಲ್ಲ, ಗ್ರಾವಿಟಿ ಇದನ್ನು ಎಳಿತಾ ಇರುತ್ತೆ. ಹಾಗಾಗಿ ಅದು ಕೆಳಗೆ ಬೀಳಕ್ಕೆ ಶುರು ಆಗುತ್ತೆ. ಈ ರೀತಿಯಲ್ಲಿ ಕೆಳಗೆ ಬೀಳಕ್ಕೆ ಶುರು ಆಗುತ್ತೆ. ಸರಿನಾ? ವೆನ್ ವಿ ಸ್ವಿಚ್ ಆಫ್ ಮಾಡಿದಾಗ ಇದು ಕೆಳಗೆ ಬೀಳಕ್ಕೆ ಶುರು ಆಗುತ್ತೆ.
ಕೆಳಗೆ ಬಿದ್ದಾಗ ಏನಾಗುತ್ತೆ, ಸ್ವಿಚ್ ಎಲ್ ಮೇಲೆ ಬೀಳುತ್ತೆ. ಎಲ್ ಏನಾಗುತ್ತೆ, ಎಲ್ ವಿಲ್ ಗೆಟ್ ಸ್ವಿಚ್ಡ್ ಆಫ್ ಅಲ್ವಾ, ಆಬ್ವಿಯಸ್ಲಿ. ಅದ್ರ ಮೇಲೆ ಬಿದ್ದಾಗ ಅದು ಫ್ಲ್ಯಾಟ್ ಹಾಕ್ಕೊಂಡು ಸ್ವಿಚ್ ಆನ್ ಆಗುತ್ತೆ. ಟೈಮ್ ಮಾಡ್ಯೂಲು ಯಾವಾಗ ಶುರು ಆಗುತ್ತೆ ಅಂತ ಹೇಳಿದ್ರೆ, ಸ್ವಿಚ್ ನಾವು ಆಫ್ ಮಾಡಿದ ತಕ್ಷಣ ಶುರು ಆಗುತ್ತೆ. ಯಾವಾಗ ಆಫ್ ಆಗುತ್ತೆ ಅಂತ ಹೇಳಿದ್ರೆ, ಸ್ವಿಚ್ ಎಲ್ ಆಫ್ ಅಂದರೆ ಸ್ವಿಚ್ ಎಲ್ ಆನ್ ಆಗಿದ ತಕ್ಷಣ, ಈ ಸರ್ಕ್ಯೂಟ್ ಕ್ಲೋಸ್ ಆಗಿದ ತಕ್ಷಣ ಟೈಮ್ ಮಾಡ್ಯೂಲು ಸ್ವಿಚ್ ಆಫ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ಅಸ್ ದ ಟೈಮ್ ಡಿಫ್ರೆನ್ಸ್. ಬೇಸಿಕಲಿ ಟೈಮ್ ಡಿಫ್ರೆನ್ಸ್ ಇವೆರಡು ನಡುವೆ ಟೈಮ್ ಎಷ್ಟು ತಗೊಂತು ಅಂತ ಹೇಳೋದಕ್ಕೆ ಈ ಟೈಮ್ ಮಾಡ್ಯೂಲ್ ಉಪಯೋಗಿಸ್ತೀವಿ, ಸರಿನಾ. ಸೊ ಬೇಸಿಕಲಿ ಈ ಪಾಯಿಂಟ್ನ ನಾನು ಎ ಅಂತ ತೊಗೊಂಡು, ಈ ಕೆಳಗೆ ಪಾಯಿಂಟ್ನ ಬಿ ಅಂತ ತೊಗೊಂಡು, ಸರಿನಾ, ಎ ಬಿ ಲೆಂತ್ ಮೆಜರ್ ಮಾಡಿಕೊಂಡು ದ ಟೈಮ್ ಟೇಕನ್ ಫ್ರಮ್ ಎ ಟು ಬಿ ನೋಟ್ ಮಾಡ್ಕೊತೀನಿ. ಗೊತ್ತಾಯ್ತಲ್ವಾ. ಸೊ ವಿ ನೋ ಎ ಬಿ ಆ್ಯಂಡ್ ದ ಟೈಮ್ ಟೇಕನ್ ಫಾರ್ ದ ಫಾಲ್. ಈ ಲೆಂತು ಮತ್ತು ಟೈಮು ಗೊತ್ತಿದ್ದರೆ ಆಕ್ಸಲರೇಷನ್ ಕಂಡುಹಿಡಿಬೋದು. ಹೇಗೆ? ವಿತ್ ದ ಹೆಲ್ಪ್ ಆಫ್ ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಯು ಗೊತ್ತೇ ಇಲ್ಲ ನಮಗೆ, ಯು ಗೊತ್ತಿದೆ. ಎಷ್ಟು ಹೇಳಿ ನೋಡೋಣ. ಸಿನ್ಸ್ ದ ಲೋಡ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ಇಟ್ ಇಸ್ ಯು ಇಸ್ ಇಕ್ವಲ್ ಟು 0. ಸೊ ಇದು 0, ಸರಿನಾ. ನಮಗೆ ಎಸ್ ಗೊತ್ತಿದೆ, ಟಿ ಗೊತ್ತಿದೆ, ಟಿ ಸ್ಕ್ವೇರ್ ಆ್ಯಕ್ಚುಲಿ 2:2. ಸೊ ಯಾವುದು ಅನ್ನೋನು ಎ ಅನ್ನೋನು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಗೊತ್ತಾಯ್ತಲ್ವ ಹುಡುಗರ? ಏನಿಲ್ಲ, ಪ್ರಾಕ್ಟಿಕಲಾಗಿ ಮಾಡಿ ನೋಡ್ತೀವಿ. 1 ನಿಮಿಷದ ವೀಡಿಯೋ ಅಷ್ಟೇನೆ, ಬಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಎಂಡ್ ಆಫ್ ಇಟ್. ಸೊ ಸೆಟಪ್ ದ ಎಕ್ಸ್ಪೆರಿಮೆಂಟ್ ಆಸ್ ಶೋನ್ ಇನ್ ದ ಫಿಗರ್. ನಿಮ್ಮ ಪ್ರೊಸೀಜರ್ ಇದರಿಂದ ಶುರು ಆಗ್ತಾಯಿದೆ. ಸ್ವಿಚ್ ಆನ್ ದ ಸರ್ಕ್ಯೂಟ್ ಆ್ಯಂಡ್ ಪ್ಲೇಸ್ ದ ಲೋಡ್ ಅಲ್ವಾ. ಮೆಜರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೋಡ್ ಆ್ಯಂಡ್ ಸ್ವಿಚ್ ಎಲ್. ಸ್ವಿಚ್ ಆನ್ ದ ಸರ್ಕ್ಯೂಟ್, ಯಾವ ಸರ್ಕ್ಯೂಟು? ಎ ಸರ್ಕ್ಯೂಟ್, ಎಲೆಕ್ಟ್ರೋಮ್ಯಾಗ್ನೆಟ್ ಸರ್ಕ್ಯೂಟು. ಆ್ಯಂಡ್ ಪ್ಲೇಸ್ ದ ಲೋಡ್. ಮೆಜರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಲೋಡ್ ಆ್ಯಂಡ್ ದ ಸ್ವಿಚ್ ಎಲ್. ಸ್ವಿಚ್ ಆಫ್ ಸ್ವಿಚ್ ಎ ಆ್ಯಂಡ್ ನೋಟ್ ಡೌನ್ ದ ಟೈಮ್ ಫ್ರಮ್ ದ ಟೈಮ್ ಮಾಡ್ಯೂಲ್, ಸರಿನಾ. ನೀವು ಸ್ವಿಚ್ ಆಫ್ ಮಾಡಿದ ತಕ್ಷಣ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬೀಳುತ್ತೆ. ಅದಾದಮೇಲೆ ನೀವು ಟೈಮ್ ಮಾಡ್ಯೂಲಿಂದ ಟೈಮ್ ಬರ್ಕೊಬೇಕು, ಆ ಕೆಲಸ ಮಾಡಬೇಕು. ದೆನ್ ವಿ ಹ್ಯಾವ್ ಟು ರಿಪೀಟ್ 2 and 3 ಬೈ ಚೇಂಜಿಂಗ್ ದ ಹೈಟ್ ಆಫ್ ದ ಲೋಡ್. ಗೊತ್ತಾಯ್ತಾ? ಸೊ ನೀವು ಎಕ್ಸ್ಪೆರಿಮೆಂಟ್ ನೋಡಿ ನಿಮಗೆ ಕ್ಲೀನಾಗಿ ಎಲ್ಲ ಅರ್ಥ ಆಗುತ್ತೆ. ಕ್ಲೀನಾಗಿ ಅಬ್ಸರ್ವ್ ಮಾಡೋಕ್ಕಾದ್ರೆ ಇರೋದೇ ಒಂದು ನಿಮಿಷದ್ದು, ಸರಿನಾ. ಮತ್ತು ನೀವು ಟೈಮ್ನೂ ಕೂಡ ಬರ್ಕೊಬೇಕು. ಅದನ್ನು ಉಪಯೋಗಿಸ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಆಯಿತಾ ಹುಡುಗರ? ಸೊ ನೋಡಿ ಇವಾಗ ಈ ಎಕ್ಸ್ಪೆರಿಮೆಂಟ್ ವಿಡಿಯೋ ನೋಡಿ. ಆಯಿತಾ? ನೋಡಿದ್ದು ಏನೇನು ನೋಡಿದ್ರೆ? ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 2 ಎರಡು ಎಕ್ಸ್ಪೆರಿಮೆಂಟ್ ನೋಡಿದ್ರೆ. ಮೊದಲೇ ಎಕ್ಸ್ಪೆರಿಮೆಂಟಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೋಡ್ ಆ್ಯಂಡ್ ದ ಸ್ವಿಚ್ ಇಸ್ 86 ಸೆಂಟಿಮೀಟರ್ ಆ್ಯಂಡ್ ದ ಟೈಮ್ ಟೇಕನ್ ಇಸ್ 0.425 ಸೆಕೆಂಡ್ಸ್. ಆಯಿತಾ? ಎರಡನೇ ಎಕ್ಸ್ಪೆರಿಮೆಂಟಲ್ಲಿ 146 ಸೆಂಟಿಮೀಟರ್ ದ ಟೈಮ್ ಡಿಫ್ರೆನ್ಸ್ ಇಸ್ 0.55 ಸೆಕೆಂಡ್ಸ್ ಅಪ್ರಾಕ್ಸಿಮೇಟ್ಲಿ. ಇವೆಲ್ಲ ಸರಿ ನೋಡುಗರ. ಇದು ಸೆಂಟಿಮೀಟ್ರಲ್ಲಿದೆ, ಮೀಟ್ರಲ್ಲ, ಇದು ಸೆಕೆಂಡ್ಸಲ್ಲಿದೆ. ಆಯಿತಾ? ಇವಾಗ ಇವೆರಡು ವ್ಯಾಲ್ಯೂ ಏನು ವ್ಯಾಲ್ಯೂ ಕೊಡುತ್ತೆ, ಆಕ್ಸಿಲರೇಟೆಡ್ ವ್ಯಾಲ್ಯೂ ನೋಡೋಣ. ಸೊ ಮೊದಲನೇದಾಗಿ ಏನು ಫಾರ್ಮುಲಾ ಉಪಯೋಗಿಸ್ಬೇಕು? ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಅದು ಬಿಟ್ಟರೆ ಇನ್ನೇನು ಉಪಯೋಗಿಸ್ಕೊಬೇಕು? ಇನ್ನೇನಿಲ್ಲ, ಈ ವ್ಯಾಲ್ಯೂಸ್ ತೊಗೊಬೇಕಾಗುತ್ತೆ ಅಷ್ಟೆ. ಸೊ ಕೇಸ್ 1 ಇದರಲ್ಲಿ ಎಸ್ ಗೊತ್ತಿದೆ 86 ಸೆಂಟಿಮೀಟರ್, ವಿಚ್ ಇಸ್ ನಥಿಂಗ್ ಬಟ್ 86/100 ಮೀಟರ್ಸ್. ಮತ್ತು ಟಿ ಗೊತ್ತಿದೆ, ಟಿ ಈಸ್ 0.43 ಸೆಕೆಂಡ್ಸ್ ಅಂತ ಹೇಳಿದ್ರೆ 43/100 ಸೆಕೆಂಡ್ಸ್. ಅದು ಬಿಟ್ಟರೆ ಇನ್ನೇನು ಮತ್ತೊಂದು ಹುಡುಗರ ಟೈಮ್ ಆಯಿತು, ಎಸ್ ಆಯಿತು, ಟೈಮ್ ಆಯಿತು. ಇನ್ನೊಂದೇನು?
ಅಷ್ಟೇನಾ? ಹಾಂ ಅಷ್ಟೇ. ಹಾಂ ಯು ಅಫ್ಕೋರ್ಸ್ ಯುನೇ ಮರ್ತೆ, ಯು ಎಸ್ 0 ಮೀಟರ್ ಪರ್ ಸೆಕೆಂಡ್, ಅದೇನು ತೊಂದರೆ ಇಲ್ಲ. ಸಬ್ಸ್ಟ್ಯೂಟ್ ಮಾಡಿದಾಗ ಏನಾಗುತ್ತೆ, 86/100 is equal to 0 into time plus half into acceleration. ಅದು ಕಂಡುಹಿಡಿಯೋದಿದೆ. ಇನ್ ದಿಸ್ ಕೇಸ್ ಇಟ್ಸ್ ಜಿ ಅಲ್ವಾ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಟೈಮ್ ಬಂದು 43/100 ಸ್ಕ್ವೇರ್. ಸೊ 2 ಸತಿ ಬರಿಬೇಕಾಗುತ್ತೆ ನಾನು. ಮತ್ತು ಇವಾಗ ಮಿಕ್ಕಿದ ಕ್ಯಾಲ್ಕುಲೇಷನ್ ಏನಂತ ಹೇಳಿದ್ರೆ, 100 ಮತ್ತೊಂದು 100 ಕ್ಯಾನ್ಸಲ್ ಆಗುತ್ತೆ. ಸೊ ಜಿ ಇಸ್ ಈಕ್ವಲ್ ಟು 86 ಇಂಟು 200/43 ಇಂಟು 43. ಸೊ ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡೋಣ ನೋಡಿ. 86 ಇಂಟು 200 /43 ಹಾಂ, ನಾವು ತಪ್ಪು ಮಾಡಿದ್ದೀನಿ. 86, ಓಕೆ ಇನ್ನೊಂದು ಮಾಡ್ತೀನಿ ನೋಡಿ. 86 ಇಂಟು 200 /43 ಇಲ್ಲೋ ತಪ್ಪು ಹೊಡಿತಾ ಇದೆ. ಎಲ್ಲಿ ತಪ್ಪು ಹೊಡಿತು? ಟೈಮ್ ತಪ್ಪು ಬರ್ಕೊಂಡ. ಓಹ್, ಇದು 42 ಸೆಕೆಂಡ್ಸ್ ಆಯಿತು. ಅಂದ್ರೂ ಇಷ್ಟೊಂದು ವ್ಯತ್ಯಾಸ ಬರ್ಕೊಡ್ದು. 0.42 ಸೆಕೆಂಡ್ಸ್, 86 ಸೆಂಟಿಮೀಟರ್, ಅದೆಲ್ಲ ಸರಿ ಇದೆ. 86, 42 ಒಂದ್ಸತಿ ವೆರಿಫೈ ಮಾಡಬೇಕು ಅನಿಸ್ತಾ ಇದೆ ಇದನ್ನು, ವ್ಯಾಲ್ಯೂನ ನೋಡ್ತೀನಿ ರೀ. ಮೊದಲು ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ಮಾಡಿಬಿಡ್ತೀನಿ, ಆಮೇಲೆ ವೆರಿಫೈ ಮಾಡೋಣ. 42, 46 ಸರಿ ಇದೆಯಲ್ಲ ಹುಡುಗರ? 86 200 ಸರಿ ಇದೆ. 46/46 ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಹಾಂ ಸರಿ ಇದೆ ಅಲ್ಲ. ಸೊ 86 ಇಂಟು 200 /42 ಇಂಟು /42. ಓಕೆ, ಇದು ಇಟ್ಸ್ ಮೋರ್ ಅಪ್ರೋಪ್ರಿಯೇಟ್. 9.75 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೆರಿಫೈ ಮಾಡ್ಬಿಡ್ತೀನಿ 42ನ ಏನು ತಪ್ಪು ಮಾಡಿದೆ ಅಂತ ಹೇಳಿ. ಒಂದೇ ಒಂದು ಸೆಕೆಂಡು. ಹಾಂ ಹುಡುಗರ, ಅದನ್ನು ಸೆಕೆಂಡನ್ನು 5 ಅಂತ ಬರ್ಕೊಂಡಿದ್ದೀನಿ ನಾನು. ಇದು ಸೆಕೆಂಡ್ಸೇನೆ, ಇದು 5 ಅಲ್ಲ, ಇದು ಸಪೋಸ್ ಟು ಬಿ ಸೆಕೆಂಡ್ಸ್. ಇವಾಗ ಸರಿ ಹೋಯ್ತು. ನಾನೇ ತಪ್ಪು ಬರ್ಕೊಂಡಿದ್ದೀನಿ ನೋಡಿ. ಯಾರು ಬೇಕಾದ್ರೂ ತಪ್ಪು ಮಾಡ್ಬೋದು, ತೊಂದರೆ ಇಲ್ಲ, ಕರೆಕ್ಟ್ ಮಾಡ್ಕೊಳ್ಳೋದು ಮುಖ್ಯ. ಓಕೆ, ಇದು ಒಳ್ಳೆಯ ವ್ಯಾಲ್ಯೂ ಬರ್ತಿದೆ. 9.8 ಇಸ್ ಅನ್ ಅಪ್ರಾಕ್ಸಿಮೇಟ್, ಇಸ್ ದ ವ್ಯಾಲ್ಯೂ ವಿಚ್ ಯು ಆರ್ ಸಪೋಸ್ ಟು ಬಿ ಗೆಟಿಂಗ್. 9.75 ನನ್ನ ಸೆಟಪ್ಪು, ನನ್ನ ಮೆಜರ್ಮೆಂಟ್ಸು ಹೇಗಿದೆಯೋ ಏನು ಮಾಡಿದ್ನೋ ಸ್ವಲ್ಪ ತಪ್ಪಾಗಿದೆ, ಎಲ್ಲೋ ಕಡೆ ಎಲ್ಲೋ ಸ್ವಲ್ಪ ತಪ್ಪಾಗೇ ಆಗುತ್ತೆ. ಸೆಟಪ್ಪಲ್ಲಿ ಸ್ವಲ್ಪ ತಪ್ಪಾಯಿತು ಅಂತ ಹೇಳಿದ್ರೆ ಈ ಥರ ವ್ಯಾಲ್ಯೂಸು, ಯಾಕಂದರೆ ತುಂಬ ಪುಟ್ಟು ಎಕ್ಸ್ಪೆರಿಮೆಂಟ್ ಇದು ಅಂತ ಹೇಳಿದ್ರೆ ಟೈಮ್ ಫ್ರೇಮ್ ತುಂಬ ಚಿಕ್ಕದಿದೆ ನೋಡಿ. 2 ಸೆಕೆಂಡ್ಸ್ನ 43 ಮಾಡಿದ ತಕ್ಷಣ ಎಷ್ಟು ವ್ಯತ್ಯಾಸ ಬಂತು ಅಲ್ವಾ? ಸೊ ಸಣ್ಣ ಪುಟ್ಟ ವೇರಿಯೇಷನಲ್ಲೂ ಉತ್ತರ ಎಲ್ಲೆಲ್ಲೋ ಹೋಗುತ್ತಿದ್ದು, ಸರಿನಾ? ಮತ್ತು ಮೇನ್ ಮಿಸ್ಟೇಕ್ ಏನಂತ ಹೇಳಿದ್ರೆ ಈ ಟೈಮ್ ಫ್ರೇಮಲ್ಲಿ, ಅಫ್ಕೋರ್ಸ್ ಟೈಮ್ ಫ್ರೇಮು ಸೆಟಪ್, ಅದು ಎಲೆಕ್ಟ್ರಾನಿಕ್ ಸೆಟಪ್, ಅದು ದಟ್ ಕಾಂಟ್ ಗೋ ರಾಂಗ್. ಸಿಸ್ಟಮ್ ಮಾಡ್ತಾ ಇರೋದು ಮೆಷರ್ಮೆಂಟ್ಸ್, ಅದು ಡಿಸ್ಟೆನ್ಸು ಇದು ಸರಿಗೆ ಮಾಡಿಲ್ಲ ನಾನು. ಆ ಟೇಪ್ನ ಸರಿಯಾಗಿ ಇಟ್ಕೊಂಡು ಉದ್ದ ಮೆಜರ್ ಮಾಡಲಿಲ್ಲ ನಾನು, ಅದೇ ತಪ್ಪು ಮಾಡಿತ್ತು. ಎನಿವೇಸ್, ನಾನು ಇದು ಬರಿಬೇಕಾದ್ರೆ ಅಂದರೆ ಇದು ರೆಕಾರ್ಡ್ ಮಾಡಬೇಕಾದ್ರೆ ಆ್ಯಸ್ ಆಫ್ ನಾವು ಆ ಸೆಟಪ್ನೆಲ್ಲ ಎತ್ತಿಕ್ಬಿಟ್ಟಿದ್ದೀನಿ, ಹಾಗಾಗಿ ನೋಡೋದಕ್ಕಾಗಲ್ಲ. ಸೊ ಇಲ್ಲೂ ಕೂಡ ಕೇಸ್ 2 ಅಲ್ಲಿ ಯು ಇಸ್ ಈಕ್ವಲ್ ಟು 0, ಎಸ್ ಇಸ್ ಈಕ್ವಲ್ ಟು 146 ಸೆಂಟಿಮೀಟರ್. ಸೊ ದಿಸ್ ಇಸ್ 146 ಸೆಂಟಿಮೀಟರ್ ವಿಚ್ ಇಸ್ 146/100 ಮೀಟರ್ಸ್. ಅದಾಯಿತು ಅಂದಮೇಲೆ ಟಿ ಟೈಮ್ ಫ್ರೇಮ್ ಇಸ್ 0.55 ಸೆಕೆಂಡ್ಸ್. ಇಟ್ ಈಸ್ 55/100 ಸೆಕೆಂಡ್ಸ್ ಅಲ್ವಾ? ಎಲ್ಲ ಗೊತ್ತಿದೆ ಅಷ್ಟೇ. ಸೊ ಎಸ್ ಇಸ್ ಈಕ್ವಲ್ ಟು ಯು ಟಿ ಇಸ್ ಈಕ್ವಲ್ ಟು ಯು ಇಂಟು ಟಿ ಪ್ಲಸ್ ಹಾಫ್ ಇಂಟು ಆಕ್ಸಿಲರೇಷನ್ ವಿ ಹ್ಯಾವ್ ಟು ಫೈಂಡ್ ಅಲ್ವಾ? ಟೈಮ್ ಇಸ್ 55/100 ಇಂಟು 55/100 ಸರಿ ತಾನೆ? ಇನ್ನೇನಿದ್ರು ಕ್ಯಾಲ್ಕುಲೇಷನ್ 100 100 ಕಟ್ಟಾಗುತ್ತೆ. ಸೊ
ಸೊ G is equal to 146 into 200 divided by 55 into 55. ಇದೆಷ್ಟು ಬರುತ್ತೆ? 146 into 200 divided by 55 divided by 55. 0.65 approximate. So G is equal to 9.65 meter per second square. ಆ್ಯಾವ್ರೇಜ್ ಎಷ್ಟು ಹುಡುಗರೆ ಇವೆರಡು ನಂಬರ್ದು? ಇದೇ ಥರ ಒಂದಷ್ಟು ಮಾಡ್ತು ಅಂತ ಹೇಳಿದ್ರೆ G ಆ್ಯಾವ್ರೇಜ್ ಇಸ್ ಈಕ್ವಲ್ ಟು 9.70 ಮೀಟರ್ ಪರ್ ಸೆಕೆಂಡ್ ಬರ್ತಾಯಿದೆ ಇಲ್ಲಿ ಅಲ್ವಾ? ಸ್ವಲ್ಪ ಇನ್ನೂ ಸರಿಗೆ ಮಾಡ್ತು ಅಂತ ಹೇಳಿ ಸೆಟಪ್ ಎಲ್ಲ ಸರಿ ಮಾಡಿ ಲೆಂತು ಸೋಂಬೇರ್ತನ ಮಾಡಿಬಿಟ್ರಿ, ಲೆಂತ್ನ ಸರಿಗೆ ಮಾಡ್ತು ಅಂತ ಹೇಳಿದರೆ ಇನ್ನೂ ಚೆನ್ನಾಗಿ ಬರೋದು ಆನ್ಸರ್ಸ್ ಎಲ್ಲ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ಹೌ ಇಟ್ ಇಸ್. ಹಾಂ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ 9.7 ಮೀಟರ್ ಪರ್ ಸೆಕೆಂಡ್. ಉತ್ತರ ಬರೆದುಬಿಟ್ಟಿದ್ದೀನಿ. ಆಯಿತಾ ಹುಡುಗರ? ಸೊ ಲಿಟ್ರಲಿ ವಿ ಸಾ ಇದು ನೀವು ಕೂಡ ಮಾಡ್ಬೋದು ಈ ಸೆಟಪ್ನೆಲ್ಲ. ನಿಮ್ಮ ಕಡೆಯಿಂದನೂ ಸೆಟಪ್ ಆಗುತ್ತೆ. ಇವೆಲ್ಲ ಹೇಗೆ ಮಾಡೋದು ಏನು ಕತೆ ಎಲ್ಲ ಇರುತ್ತೆ, ಅದು ಅಂದರೆ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಈ ಮೆಟೀರಿಯಲ್ಸ್ ಎಲ್ಲ ಉಪಯೋಗಿಸ್ಕೊಂಡು ನೀವು ಕೂಡ ಮಾಡ್ಬೋದು. ಇದರಿಂದ ನೀವು ಹಲವಾರು ವಿಷಯ ಕಲಿತೀರಾ. ಇದೆಲ್ಲ ಸುಲಭ ಒಪ್ಕೊತೀನಿ, ಆದರೆ ಡಿಸಿಪ್ಲಿನ್, ಇದರಿಂದ ಡಿಸಿಪ್ಲಿನ್ ಕಲಿತೀರಾ. ಎಷ್ಟೊಂದು ಆ್ಯಕ್ಚುಲಿ ಫಿಸಿಕ್ಸ್ ರಿಲೇಟೆಡ್ ಟಾಪಿಕ್ಸು ಕಲಿತೀರಿ, ಇಲ್ಲ ಅಂತಲ್ಲ, ಸರಿನಾ? ಸೊ ಪ್ಲೀಸ್ ಸಿ ಟು ದ್ಯಾಟ್. ಆದಷ್ಟು ನಾನು ನೋಡ್ಸಿರೋಂಥ ಎಕ್ಸ್ಪೆರಿಮೆಂಟ್ನೆಲ್ಲ ಮುಕ್ಕಾಲು ಭಾಗ ಮನೇಲಿ ನೀವು ಮಾಡಲೇಬಹುದು ಆರಾಮಾಗಿ. ಅಲ್ಲಿ ಇಲ್ಲಿ ಸ್ವಲ್ಪ ಗೈಡೆನ್ಸ್ ಬೇಕಾಗುತ್ತೆ. ಸೊ ಅದು ದಟ್ ಈಸ್ ಸಮಥಿಂಗ್ ದಟ್ ವಿ ವಿಲ್ ಬಿ ಪ್ರೊವೈಡಿಂಗ್ ಇನ್ ಟೈಮ್, ಸರಿನಾ? ಆದರೆ ಮುಕ್ಕಾಲು ಎಕ್ಸ್ಪೆರಿಮೆಂಟ್ಸು ಮಾಡಿ ಫಿಸಿಕ್ಸ್ ವಿಷಯ, ಮ್ಯಾಥ್ಸ್ ವಿಷಯ, ಕೆಮಿಸ್ಟ್ರಿ, ಬಯೋ, ಸೋಷಿಯಲ್ ವಿಷಯಗಳ್ನ ಕೂಡ ನೀವು ಅರ್ಥ ಮಾಡ್ಕೊಬೋದು. ಪ್ರತಿಯೊಂದು ಸಬ್ಜೆಕ್ಟು ನೀವು ಪ್ರಾಕ್ಟಿಕಲಾಗಿ ಒಂದಷ್ಟು ವಿಷಯಗಳ್ನ ಮಾಡ್ಕೊಂಡು ಅಭ್ಯಾಸ ಮಾಡ್ಬೋದು. ಮ್ಯಾಥ್ಸು ಫಿಸಿಕ್ಸ್ ಅಂತ ಹೇಳಿ, ಸೈನ್ಸ್ ಅಂತ ಹೇಳಿ ನೀವು ಮುಕ್ಕಾಲು ಭಾಗ ಸಿಲೆಬಸ್ಸು ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಅಲ್ಲೇ ಮುಗಿಸ್ಬಿಡ್ಬೋದು. ಒಂದು ಅಷ್ಟೇ ಇಷ್ಟು ಥಿಯರಿಟಿಕಲ್ ಇರುತ್ತೆ, ವಿಚ್ ವಿ ಕಾಂಟ್ ಡೂ ಇಟ್ ಅಲ್ವಾ? ಅದು ಬಿಟ್ಟರೆ ಇನ್ನು ಮಿಕ್ಕಿದ ವಿಷಯಗಳನ್ನೆಲ್ಲ ಆರಾಮಾಗಿ ಕಲಿಬೋದು, ಸರಿನಾ? ಸೊ ಇವಾಗ ಎಕ್ಸ್ಪೆರಿಮೆಂಟು ಇದನ್ನೆಲ್ಲ ನೋಡ್ಕೊಳ್ಳಿ. ಸೆಟಪ್ಪು ಇಲ್ಲಿಂದ ನೋಟ್ ಡೌನ್ ಮಾಡ್ಕೊಂಡಿದ್ಯಾ ನೋಡ್ಕೊಳ್ಳಿ. ಆಯಿತಾ? ಓಕೆ, ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.